ಯದರೂರು ಗ್ರಾಮದಲ್ಲಿ 50 ಲಕ್ಷ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯದರೂರು ಗ್ರಾಮದಲ್ಲಿ ಸುಮಾರು 50 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕೈಗೊಳ್ಳಲಿರುವ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಇಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ತಾಲೂಕಿನ ಶಾಸಕರಾದ ಜಿಕೆ ವೆಂಕಟ ಶಿವಾರೆಡ್ಡಿ ಅವರು ಈ ಮಹತ್ವದ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಅವರೊಂದಿಗೆ ಇಂಜಿನಿಯರ್ಗಳು ಹಾಗೂ ಗುತ್ತಿಗೆದಾರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ, ಯದರೂರು ಗ್ರಾಮದ ತುಂಬಾ ದಿನಗಳಿಂದ ಹಿಂದುಳಿದಿದೆ. ಈ ಗ್ರಾಮವು ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕೆಂಬ ಉದ್ದೇಶದಿಂದ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಎಂದರು. ಗ್ರಾಮದ ಪ್ರತಿಯೊಂದು ರಸ್ತೆಯೂ ಸಿಸಿ ರಸ್ತೆಯಾಗಬೇಕು. ಗುತ್ತಿಗೆದಾರರು ತ್ವರಿತಗತಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಹಾಗೂ ಕಾಮಗಾರಿಗೆ ಗುಣಮಟ್ಟದ ಸಾಮಗ್ರಿಗಳನ್ನು ಮಾತ್ರ ಬಳಕೆ ಮಾಡಬೇಕು ಎಂದು ಶಾಸಕರು ಈ ವೇಳೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈ ಕಾಮಗಾರಿಯು ಗ್ರಾಮದ ಮೂಲ ಸೌಕರ್ಯಗಳನ್ನು ಬಲಪಡಿಸಿ ಜನಜೀವನವನ್ನು ಸುಗಮಗೊಳಿಸುವ ನಿರೀಕ್ಷೆ ಇದೆ. ಯದರೂರು ಗ್ರಾಮದಲ್ಲಿ ಮೊದಲಿನಿಂದ ಕೂಡ ಭಾರಿ ಹಿಂದುಳಿದಿದೆ ಈ ಗ್ರಾಮವನ್ನು ನೋಡಿ ನನಗೆ ಬಹಳ ದುಃಖವಾಗಿತ್ತು, ನೋವಾಗಿತ್ತು. ಏನಾದರೂ ಮಾಡಿ ಈ ಗ್ರಾಮವನ್ನು ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿ ನನಗಿತ್ತು. ಇವತ್ತು ಸುಮಾರು 35 ಲಕ್ಷ ರೂಪಾಯಿ ಬಯಲುಸೀಮೆ ಇದರಿಂದ ಬಂದಿರೋದು, ಅದನ್ನು ಈ ಗ್ರಾಮಕ್ಕೆ ಹಾಕಿದ್ದೇವೆ. PWDಯಿಂದ 15 ಲಕ್ಷ ಅಲ್ಲಿ SC ಕಾಲೋನಿ ಪಕ್ಕದಲ್ಲಿ ಡ್ರೈನ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಮತ್ತೆ ಇನ್ನು ಉಳಿಕೆ ಅಮೌಂಟು ಏನು ಬೇಕಾಗುತ್ತೋ ಈ ಮೇನ್ ರೋಡ್ ಈ ದುಡ್ಡು ಯಾವ ಬಳಸ್ತಾರೋ ನೋಡೋಣ. ಏನಪ್ಪಾ ಏನ್ ತಗೊಂಡು ಬಿಡುದು. ಮತ್ತೆ ಈ ಊರಿಗೆ ಮತ್ತೆ SC ಕಾಲೋನಿಯಲ್ಲಿ ಮತ್ತೆ ಬೇರೆ ಇಲ್ಲಿ ಸಣ್ಣ ಸಣ್ಣ ರೋಡು, ಕಾಂಕ್ರೀಟ್ ರೋಡ್ ಬೇಕಾಗುತ್ತೆ. ಉಳಿಕೆ ಇವಾಗ ಪಂಚಾಯತಿಯಿಂದ ಏನಾದ್ರು ಮಾಡಿದ್ರೆ ಅದನ್ನ ಬಿಡಿ, ಅದನ್ನ ಉಳಿದ ಭಾಗ ಎಲ್ಲ ಕೂಡ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೇವೆ. 15 ಅಲ್ಲ 10 ಅಲ್ಲ 20 ಲಕ್ಷ ಆಗ್ಲಿ ನಾನು ಮಾಡ್ಕೊಡ್ತೇನೆ. ಎಷ್ಟಾದ್ರೂ ಆಗ್ಲಿ ನಾನು ಮಾಡ್ಕೊಡ್ತೇನೆ. ಏನಪ್ಪಾ, ಆಯ್ತಾ? ಈ ಕೆಲಸ ಮಾಡ್ತಾ ಇರುವಾಗಲೂ ನಾನು ಹೇಳ್ಬೇಕು.